ಕನಸಿನ ಕರ್ನಾಟಕ ಹಿಂದೆ ವಿಜಯನಗರ ಸಾಮ್ರಾಜ್ಯ ಅಂತ ಏನಿತ್ತಲ್ಲ ಅದನ್ನು ಮೀರಿಸಿರಬೇಕು. ಕನಸಿನ ಕರ್ನಾಟಕ ಹೀಗಿರಬೇಕಲ್ಲ, ಇಡೀ ಜಗತ್ತಿಗೆ ಅದು ಆದರ್ಶವಾಗಬೇಕು. ವಿಜಯನಗರ ಇವೆಲ್ಲ ಕೇವಲ 200-300 ವರ್ಷಗಳು ಇರಬಹುದೇನೋ, ಆದರೆ ಕನಸಿನ ಕರ್ನಾಟಕ ಈ ಯುಗ ಕೊನೆಯವರೆಗೂ ಕೂಡ ಅದಿರಬೇಕು. ಏಕೆಂದರೆ ಕರ್ನಾಟಕ ಜಗತ್ತಿಗೇನೆ ಅದ್ಭುತವಾದಂತಹ ಚಿಂತನೆಯ ಮೂಲವನ್ನು ನಿರ್ಮಾಣ ಮಾಡಿದೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಈ 3 ಜನ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡಿದ್ದು ಕರ್ನಾಟಕ. ಅವರು 3 ಜನ ಜಗತ್ತಿನ ಚಿಂತನ ವಲಯಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಕೂಡ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಜಗತ್ತಿನ ಉಳಿವಿಗೆ ಬೇಕಾಗಿರೋದೇ ಸರಿಯಾದ ಚಿಂತನೆ ಕೊಡೋರು ಬೇಕು ನಮಗೆ. ಆ ಚಿಂತನೆ ಗಂಗೋತ್ರಿ ಆಗಿದ್ದು ಕರ್ನಾಟಕಕ್ಕೆ ಯಾರೋ ಒಬ್ಬರು ಹೇಳಿದ್ದಾರೆ, ಒಬ್ಬರು IPS ಆಫೀಸರ್ ಹೇಳಿದ್ದಾರೆ, ಇಡೀ ಇಂಡಿಯಾದಲ್ಲಿ ಪ್ರತಿಯೊಬ್ಬರನ್ನು ಒಂದೇ ರೀತಿಯ ಗೌರವದಿಂದ ಕಾಣುವ ಏಕಮೇವ ರಾಜ್ಯ ಕರ್ನಾಟಕ ಅಂತ. ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ, ಕರ್ನಾಟಕಕ್ಕೆ ಮಾತೃ ಹೃದಯ ಇದೆ, ಗುರುವಿನ ಮಾರ್ಗದರ್ಶನ ಮಾಡುವಂತಹ ಸಾಮರ್ಥ್ಯ ಇದೆ. ಎಲ್ಲಿ ತಾಯಿಯ ಪ್ರೀತಿ ಮತ್ತು ಗುರುವಿನ ಮಾರ್ಗದರ್ಶನ ಇರುತ್ತೆ ಅದೊಂದು ಸ್ವರ್ಗ. ಆದ್ದರಿಂದ ಕರ್ನಾಟಕ ಶಾಶ್ವತವಾಗಿರಬೇಕು. ಇನ್ನೊಂದು ಅಂತ ಅಂದರೆ, ನಮ್ಮ ರಿಪಬ್ಲಿಕ್ TV ಸ್ಟಾರ್ಟ್ ಆಗಿ 1 ವರ್ಷ ಕಳೆದಿದೆ. ನಮ್ಮ ರಿಪಬ್ಲಿಕ್ TV ಬಗ್ಗೆ ಹೇಳೋದು. ರಿಪಬ್ಲಿಕ್ TV ಅದು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ್ದು. ನಾನು ಅರ್ಣವ್ ಗೋಸ್ವಾಮಿ ಅಭಿಮಾನಿ. ನಾನು ಮೊನ್ನೆ ಇಂಗ್ಲೀಷ್ ಇಂಟರ್ವ್ಯೂನಲ್ಲಿ ಹೇಳಿದೆ, ಅರ್ಣವ್, ಐ ಹ್ಯಾವ್ ಬಿನ್ ಫಾಲೋಯಿಂಗ್ ಯು ಫಾರ್ ದಿ ಪಾಸ್ಟ್ ಸೆವರಲ್ ಇಯರ್ಸ್. ಇಟ್ಸ್ ಓನ್ಲಿ ನೌ ದಟ್ ಐ ಹ್ಯಾವ್ ಅನ್ ಆಪರ್ಚುನಿಟಿ ಟು ಕಮ್ ಫೇಸ್ ಟು ಫೇಸ್ ವಿತ್ ಯು. ಅಂದು ಮೊನ್ನೆ ಒಂದು ಇಂಟರ್ವ್ಯೂ ಇದರಲ್ಲಿ ಇಂಗ್ಲೀಷ್ ಚಾನಲ್ಗೆ ಮಾತಾಡ್ತಾ ಹೇಳಿದೆ ನಾನು. ಆವಾಗಲೇ ಕೂಡ ನಿರಂಜನ್ ಸ್ವಾಮಿ ಅವ್ರಿಗೆ ಹೇಳಿದೆ, ಹೀ ಈಸ್ ಅನ್ ಅವೇಕನರ್. ಇವತ್ತು ಮಲಗಿರುವ ದೇಶವನ್ನು ಎಬ್ಬಿಸ್ತಾ ಇರತಕ್ಕಂಥ ಅದ್ಭುತವಾದ ಅವೇಕನರ್. ನಾವೆಲ್ಲ ಮಲಗಿದ್ದೀವಿ, ದೇಶ ಪ್ರೇಮ ಬಹಳ ಕಡಿಮೆ. ಏನು ಘಟನೆ ನಡೆದರೂ ಕೂಡ ನಮಗೇನು ಸಂಬಂಧವೇ ಇಲ್ಲವೇನೋ ರೀತಿಯಲ್ಲಿ ಇದ್ದೀವಿ. ಈ ಒಂದು ಕೆಟ್ಟ ಅಥವಾ ದೌರ್ಬಲ್ಯದಿಂದಲೇ 1000 ವರ್ಷ ಗುಲಾಮರಾದ್ವಿ. ನಾವು ಮತ್ತೆ ಹಾಗಾಗಬಾರ್ದು. ಆತ್ಮಗೌರವದಿಂದ ಬದುಕಬೇಕು ಅಂದರೆ ಈ ನಿದ್ದೆಯಿಂದ ಏಳಬೇಕು. ಈ ನಿದ್ದೆಯಿಂದ ಏಳೋ ಕೆಲಸ ಅರ್ಣವ್ ಗೋಸ್ವಾಮಿ ಮತ್ತು ಅವರ ಏನು ಅಸೋಸಿಯೇಟ್ಸ್ ಅದು ನೀವೆಲ್ಲ ಏನಿದಿರಲ್ಲ, ನೀವು ಮಾಡ್ತಾ ಇರೋದು ಸ್ತುತ್ಯಾರ್ಹ. ಕುಡೋಸ್ ಟು ಯು. ಕನಸಿನ ಕರ್ನಾಟಕ ಹಿಂದೆ ವಿಜಯನಗರ ಸಾಮ್ರಾಜ್ಯ ಅಂತ ಏನಿತ್ತಲ್ಲ ಅದನ್ನು ಮೀರಿಸಿರಬೇಕು. ಕನಸಿನ ಕರ್ನಾಟಕ ಹೀಗಿರಬೇಕಲ್ಲ, ಇಡೀ ಜಗತ್ತಿಗೆ ಅದು ಆದರ್ಶವಾಗಬೇಕು. ವಿಜಯನಗರ ಇವೆಲ್ಲ ಕೇವಲ 200-300 ವರ್ಷಗಳು ಇರಬಹುದೇನೋ, ಆದರೆ ಕನಸಿನ ಕರ್ನಾಟಕ ಈ ಯುಗ ಕೊನೆಯವರೆಗೂ ಕೂಡ ಅದಿರಬೇಕು. ಏಕೆಂದರೆ ಕರ್ನಾಟಕ ಜಗತ್ತಿಗೇನೆ ಅದ್ಭುತವಾದಂತಹ ಚಿಂತನೆಯ ಮೂಲವನ್ನು ನಿರ್ಮಾಣ ಮಾಡಿದೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಈ 3 ಜನ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡಿದ್ದು ಕರ್ನಾಟಕ. ಅವರು 3 ಜನ ಜಗತ್ತಿನ ಚಿಂತನ ವಲಯಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಕೂಡ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಜಗತ್ತಿನ ಉಳಿವಿಗೆ ಬೇಕಾಗಿರೋದೇ ಸರಿಯಾದ ಚಿಂತನೆ ಕೊಡೋರು ಬೇಕು ನಮಗೆ. ಆ ಚಿಂತನೆ ಗಂಗೋತ್ರಿ ಆಗಿದ್ದು ಕರ್ನಾಟಕಕ್ಕೆ ಯಾರೋ ಒಬ್ಬರು ಹೇಳಿದ್ದಾರೆ, ಒಬ್ಬರು IPS ಆಫೀಸರ್ ಹೇಳಿದ್ದಾರೆ, ಇಡೀ ಇಂಡಿಯಾದಲ್ಲಿ ಪ್ರತಿಯೊಬ್ಬರನ್ನು ಒಂದೇ ರೀತಿಯ ಗೌರವದಿಂದ ಕಾಣುವ ಏಕಮೇವ ರಾಜ್ಯ ಕರ್ನಾಟಕ ಅಂತ. ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ, ಕರ್ನಾಟಕಕ್ಕೆ ಮಾತೃ ಹೃದಯ ಇದೆ, ಗುರುವಿನ ಮಾರ್ಗದರ್ಶನ ಮಾಡುವಂತಹ ಸಾಮರ್ಥ್ಯ ಇದೆ. ಎಲ್ಲಿ ತಾಯಿಯ ಪ್ರೀತಿ ಮತ್ತು ಗುರುವಿನ ಮಾರ್ಗದರ್ಶನ ಇರುತ್ತೆ ಅದೊಂದು ಸ್ವರ್ಗ. ಆದ್ದರಿಂದ ಕರ್ನಾಟಕ ಶಾಶ್ವತವಾಗಿರಬೇಕು. ಇನ್ನೊಂದು ಅಂತ ಅಂದರೆ, ನಮ್ಮ ರಿಪಬ್ಲಿಕ್ TV ಸ್ಟಾರ್ಟ್ ಆಗಿ 1 ವರ್ಷ ಕಳೆದಿದೆ. ನಮ್ಮ ರಿಪಬ್ಲಿಕ್ TV ಬಗ್ಗೆ ಹೇಳೋದು. ರಿಪಬ್ಲಿಕ್ TV ಅದು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ್ದು. ನಾನು ಅರ್ಣವ್ ಗೋಸ್ವಾಮಿ ಅಭಿಮಾನಿ. ನಾನು ಮೊನ್ನೆ ಇಂಗ್ಲೀಷ್ ಇಂಟರ್ವ್ಯೂನಲ್ಲಿ ಹೇಳಿದೆ, ಅರ್ಣವ್, ಐ ಹ್ಯಾವ್ ಬಿನ್ ಫಾಲೋಯಿಂಗ್ ಯು ಫಾರ್ ದಿ ಪಾಸ್ಟ್ ಸೆವರಲ್ ಇಯರ್ಸ್. ಇಟ್ಸ್ ಓನ್ಲಿ ನೌ ದಟ್ ಐ ಹ್ಯಾವ್ ಅನ್ ಆಪರ್ಚುನಿಟಿ ಟು ಕಮ್ ಫೇಸ್ ಟು ಫೇಸ್ ವಿತ್ ಯು. ಅಂದು ಮೊನ್ನೆ ಒಂದು ಇಂಟರ್ವ್ಯೂ ಇದರಲ್ಲಿ ಇಂಗ್ಲೀಷ್ ಚಾನಲ್ಗೆ ಮಾತಾಡ್ತಾ ಹೇಳಿದೆ ನಾನು. ಆವಾಗಲೇ ಕೂಡ ನಿರಂಜನ್ ಸ್ವಾಮಿ ಅವ್ರಿಗೆ ಹೇಳಿದೆ, ಹೀ ಈಸ್ ಅನ್ ಅವೇಕನರ್. ಇವತ್ತು ಮಲಗಿರುವ ದೇಶವನ್ನು ಎಬ್ಬಿಸ್ತಾ ಇರತಕ್ಕಂಥ ಅದ್ಭುತವಾದ ಅವೇಕನರ್. ನಾವೆಲ್ಲ ಮಲಗಿದ್ದೀವಿ, ದೇಶ ಪ್ರೇಮ ಬಹಳ ಕಡಿಮೆ. ಏನು ಘಟನೆ ನಡೆದರೂ ಕೂಡ ನಮಗೇನು ಸಂಬಂಧವೇ ಇಲ್ಲವೇನೋ ರೀತಿಯಲ್ಲಿ ಇದ್ದೀವಿ. ಈ ಒಂದು ಕೆಟ್ಟ ಅಥವಾ ದೌರ್ಬಲ್ಯದಿಂದಲೇ 1000 ವರ್ಷ ಗುಲಾಮರಾದ್ವಿ. ನಾವು ಮತ್ತೆ ಹಾಗಾಗಬಾರ್ದು. ಆತ್ಮಗೌರವದಿಂದ ಬದುಕಬೇಕು ಅಂದರೆ ಈ ನಿದ್ದೆಯಿಂದ ಏಳಬೇಕು. ಈ ನಿದ್ದೆಯಿಂದ ಏಳೋ ಕೆಲಸ ಅರ್ಣವ್ ಗೋಸ್ವಾಮಿ ಮತ್ತು ಅವರ ಏನು ಅಸೋಸಿಯೇಟ್ಸ್ ಅದು ನೀವೆಲ್ಲ ಏನಿದಿರಲ್ಲ, ನೀವು ಮಾಡ್ತಾ ಇರೋದು ಸ್ತುತ್ಯಾರ್ಹ. ಕುಡೋಸ್ ಟು ಯು. ಕನಸಿನ ಕರ್ನಾಟಕ ಹಿಂದೆ ವಿಜಯನಗರ ಸಾಮ್ರಾಜ್ಯ ಅಂತ ಏನಿತ್ತಲ್ಲ ಅದನ್ನು ಮೀರಿಸಿರಬೇಕು. ಕನಸಿನ ಕರ್ನಾಟಕ ಹೀಗಿರಬೇಕಲ್ಲ, ಇಡೀ ಜಗತ್ತಿಗೆ ಅದು ಆದರ್ಶವಾಗಬೇಕು. ವಿಜಯನಗರ ಇವೆಲ್ಲ ಕೇವಲ 200-300 ವರ್ಷಗಳು ಇರಬಹುದೇನೋ, ಆದರೆ ಕನಸಿನ ಕರ್ನಾಟಕ ಈ ಯುಗ ಕೊನೆಯವರೆಗೂ ಕೂಡ ಅದಿರಬೇಕು. ಏಕೆಂದರೆ ಕರ್ನಾಟಕ ಜಗತ್ತಿಗೇನೆ ಅದ್ಭುತವಾದಂತಹ ಚಿಂತನೆಯ
ಮೂಲವನ್ನು ನಿರ್ಮಾಣ ಮಾಡಿದೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಈ 3 ಜನ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡಿದ್ದು ಕರ್ನಾಟಕ. ಅವರು 3 ಜನ ಜಗತ್ತಿನ ಚಿಂತನ ವಲಯಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಕೂಡ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಜಗತ್ತಿನ ಉಳಿವಿಗೆ ಬೇಕಾಗಿರೋದೇ ಸರಿಯಾದ ಚಿಂತನೆ ಕೊಡೋರು ಬೇಕು ನಮಗೆ. ಆ ಚಿಂತನೆ ಗಂಗೋತ್ರಿ ಆಗಿದ್ದು ಕರ್ನಾಟಕಕ್ಕೆ ಯಾರೋ ಒಬ್ಬರು ಹೇಳಿದ್ದಾರೆ, ಒಬ್ಬರು IPS ಆಫೀಸರ್ ಹೇಳಿದ್ದಾರೆ, ಇಡೀ ಇಂಡಿಯಾದಲ್ಲಿ ಪ್ರತಿಯೊಬ್ಬರನ್ನು ಒಂದೇ ರೀತಿಯ ಗೌರವದಿಂದ ಕಾಣುವ ಏಕಮೇವ ರಾಜ್ಯ ಕರ್ನಾಟಕ ಅಂತ. ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ, ಕರ್ನಾಟಕಕ್ಕೆ ಮಾತೃ ಹೃದಯ ಇದೆ, ಗುರುವಿನ ಮಾರ್ಗದರ್ಶನ ಮಾಡುವಂತಹ ಸಾಮರ್ಥ್ಯ ಇದೆ. ಎಲ್ಲಿ ತಾಯಿಯ ಪ್ರೀತಿ ಮತ್ತು ಗುರುವಿನ ಮಾರ್ಗದರ್ಶನ ಇರುತ್ತೆ, ಅದೊಂದು ಸ್ವರ್ಗ. ಆದ್ದರಿಂದ ಕರ್ನಾಟಕ ಶಾಶ್ವತವಾಗಿರಬೇಕು. ಇನ್ನೊಂದು ಅಂತ ಅಂದರೆ, ನಮ್ಮ ರಿಪಬ್ಲಿಕ್ ಟಿವಿ ಸ್ಟಾರ್ಟ್ ಆಗಿ 1 ವರ್ಷ ಕಳೆದಿದೆ. ನಮ್ಮ ರಿಪಬ್ಲಿಕ್ ಟಿವಿ ಬಗ್ಗೆ ಹೇಳೋದು. ರಿಪಬ್ಲಿಕ್ ಟಿವಿ ಅದು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ್ದು. ನಾನು ಅರ್ಣವ್ ಗೋಸ್ವಾಮಿ ಅಭಿಮಾನಿ. ನಾನು ಮೊನ್ನೆ ಇಂಗ್ಲೀಷ್ ಇಂಟರ್ವ್ಯೂನಲ್ಲಿ ಹೇಳಿದೆ, ಅರ್ಣವ್, ಐ ಹ್ಯಾವ್ ಬಿನ್ ಫಾಲೋಯಿಂಗ್ ಯು ಫಾರ್ ದಿ ಪಾಸ್ಟ್ ಸೆವರಲ್ ಇಯರ್ಸ್. ಇಟ್ಸ್ ಓನ್ಲಿ ನೌ ದಟ್ ಐ ಹ್ಯಾವ್ ಅನ್ ಆಪರ್ಚುನಿಟಿ ಟು ಕಮ್ ಫೇಸ್ ಟು ಫೇಸ್ ವಿತ್ ಯು ಅಂದು ಮೊನ್ನೆ ಒಂದು ಇಂಟರ್ವ್ಯೂ ಇದರಲ್ಲಿ ಇಂಗ್ಲೀಷ್ ಚಾನಲ್ಗೆ ಮಾತಾಡ್ತಾ ಹೇಳಿದೆ ನಾನು. ಆವಾಗಲೇ ಕೂಡ ನಿರಂಜನ್ ಸ್ವಾಮಿ ಅವ್ರಿಗೆ ಹೇಳಿದೆ, ಹೀ ಈಸ್ ಅನ್ ಅವೇಕನರ್. ಇವತ್ತು ಮಲಗಿರುವ ದೇಶವನ್ನು ಎಬ್ಬಿಸ್ತಾ ಇರತಕ್ಕಂಥ ಅದ್ಭುತವಾದ ಅವೇಕನರ್. ನಾವೆಲ್ಲ ಮಲಗಿದ್ದೀವಿ, ದೇಶ ಪ್ರೇಮ ಬಹಳ ಕಡಿಮೆ. ಏನು ಘಟನೆ ನಡೆದರೂ ಕೂಡ ನಮಗೇನು ಸಂಬಂಧವೇ ಇಲ್ಲವೇನೋ ರೀತಿಯಲ್ಲಿ ಇದ್ದೀವಿ. ಈ ಒಂದು ಕೆಟ್ಟ ಅಥವಾ ದೌರ್ಬಲ್ಯದಿಂದಲೇ 1000 ವರ್ಷ ಗುಲಾಮರಾದ್ವಿ. ನಾವು ಮತ್ತೆ ಹಾಗಾಗಬಾರ್ದು. ಆತ್ಮಗೌರವದಿಂದ ಬದುಕಬೇಕು ಅಂದರೆ ಈ ನಿದ್ದೆಯಿಂದ ಏಳಬೇಕು. ಈ ನಿದ್ದೆಯಿಂದ ಏಳೋ ಕೆಲಸ ಅರ್ಣವ್ ಗೋಸ್ವಾಮಿ ಮತ್ತು ಅವರ ಏನು ಅಸೋಸಿಯೇಟ್ಸ್ ಅದು ನೀವೆಲ್ಲ ಏನಿದಿರಲ್ಲ, ನೀವು ಮಾಡ್ತಾ ಇರೋದು ಸ್ತುತ್ಯಾರ್ಹ. ಕುಡೋಸ್ ಟು ಯು. ಕನಸಿನ ಕರ್ನಾಟಕ, ಹಿಂದೆ ವಿಜಯನಗರ ಸಾಮ್ರಾಜ್ಯ ಅಂತ ಏನಿತ್ತಲ್ಲ, ಅದನ್ನು ಮೀರಿಸಿರಬೇಕು. ಕನಸಿನ ಕರ್ನಾಟಕ ಹೀಗಿರಬೇಕಲ್ಲ, ಇಡೀ ಜಗತ್ತಿಗೆ ಅದು ಆದರ್ಶವಾಗಬೇಕು. ವಿಜಯನಗರ ಇವೆಲ್ಲ ಕೇವಲ 200-300 ವರ್ಷಗಳು ಇರಬಹುದೇನೋ, ಆದರೆ ಕನಸಿನ ಕರ್ನಾಟಕ ಈ ಯುಗ ಕೊನೆಯವರೆಗೂ ಕೂಡ ಅದಿರಬೇಕು. ಏಕೆಂದರೆ ಕರ್ನಾಟಕ ಜಗತ್ತಿಗೇನೆ ಅದ್ಭುತವಾದಂತಹ ಚಿಂತನೆಯ ಮೂಲವನ್ನು ನಿರ್ಮಾಣ ಮಾಡಿದೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಈ 3 ಜನ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡಿದ್ದು ಕರ್ನಾಟಕ. ಅವರು 3 ಜನ ಜಗತ್ತಿನ ಚಿಂತನ ವಲಯಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಕೂಡ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಜಗತ್ತಿನ ಉಳಿವಿಗೆ ಬೇಕಾಗಿರೋದೇ ಸರಿಯಾದ ಚಿಂತನೆ ಕೊಡೋರು ಬೇಕು ನಮಗೆ. ಆ ಚಿಂತನೆ ಗಂಗೋತ್ರಿ ಆಗಿದ್ದು ಕರ್ನಾಟಕಕ್ಕೆ ಯಾರೋ ಒಬ್ಬರು ಹೇಳಿದ್ದಾರೆ, ಒಬ್ಬರು IPS ಆಫೀಸರ್ ಹೇಳಿದ್ದಾರೆ, ಇಡೀ ಇಂಡಿಯಾದಲ್ಲಿ ಪ್ರತಿಯೊಬ್ಬರನ್ನು ಒಂದೇ ರೀತಿಯ ಗೌರವದಿಂದ ಕಾಣುವ ಏಕಮೇವ ರಾಜ್ಯ ಕರ್ನಾಟಕ ಅಂತ. ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ, ಕರ್ನಾಟಕಕ್ಕೆ ಮಾತೃ ಹೃದಯ ಇದೆ, ಗುರುವಿನ ಮಾರ್ಗದರ್ಶನ ಮಾಡುವಂತಹ ಸಾಮರ್ಥ್ಯ ಇದೆ. ಎಲ್ಲಿ ತಾಯಿಯ ಪ್ರೀತಿ ಮತ್ತು ಗುರುವಿನ ಮಾರ್ಗದರ್ಶನ ಇರುತ್ತೆ, ಅದೊಂದು ಸ್ವರ್ಗ. ಆದ್ದರಿಂದ ಕರ್ನಾಟಕ ಶಾಶ್ವತವಾಗಿರಬೇಕು. ಇನ್ನೊಂದು ಅಂತ ಅಂದರೆ, ನಮ್ಮ ರಿಪಬ್ಲಿಕ್ ಟಿವಿ ಸ್ಟಾರ್ಟ್ ಆಗಿ 1 ವರ್ಷ ಕಳೆದಿದೆ. ನಮ್ಮ ರಿಪಬ್ಲಿಕ್ ಟಿವಿ ಬಗ್ಗೆ ಹೇಳೋದು. ರಿಪಬ್ಲಿಕ್ ಟಿವಿ ಅದು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ್ದು. ನಾನು ಅರ್ಣವ್ ಗೋಸ್ವಾಮಿ ಅಭಿಮಾನಿ. ನಾನು ಮೊನ್ನೆ ಇಂಗ್ಲೀಷ್ ಇಂಟರ್ವ್ಯೂನಲ್ಲಿ ಹೇಳಿದೆ, ಅರ್ಣವ್, ಐ ಹ್ಯಾವ್ ಬಿನ್ ಫಾಲೋಯಿಂಗ್ ಯು ಫಾರ್ ದಿ ಪಾಸ್ಟ್ ಸೆವರಲ್ ಇಯರ್ಸ್. ಇಟ್ಸ್ ಓನ್ಲಿ ನೌ ದಟ್ ಐ ಹ್ಯಾವ್ ಅನ್ ಆಪರ್ಚುನಿಟಿ ಟು ಕಮ್ ಫೇಸ್ ಟು ಫೇಸ್ ವಿತ್ ಯು ಅಂದು ಮೊನ್ನೆ ಒಂದು ಇಂಟರ್ವ್ಯೂ ಇದರಲ್ಲಿ ಇಂಗ್ಲೀಷ್ ಚಾನಲ್ಗೆ ಮಾತಾಡ್ತಾ ಹೇಳಿದೆ ನಾನು. ಆವಾಗಲೇ ಕೂಡ ನಿರಂಜನ್ ಸ್ವಾಮಿ ಅವ್ರಿಗೆ ಹೇಳಿದೆ, ಹೀ ಈಸ್ ಅನ್ ಅವೇಕನರ್. ಇವತ್ತು ಮಲಗಿರುವ ದೇಶವನ್ನು ಎಬ್ಬಿಸ್ತಾ ಇರತಕ್ಕಂಥ ಅದ್ಭುತವಾದ ಅವೇಕನರ್. ನಾವೆಲ್ಲ ಮಲಗಿದ್ದೀವಿ, ದೇಶ ಪ್ರೇಮ ಬಹಳ ಕಡಿಮೆ. ಏನು ಘಟನೆ ನಡೆದರೂ ಕೂಡ ನಮಗೇನು ಸಂಬಂಧವೇ ಇಲ್ಲವೇನೋ ರೀತಿಯಲ್ಲಿ ಇದ್ದೀವಿ. ಈ ಒಂದು ಕೆಟ್ಟ ಅಥವಾ ದೌರ್ಬಲ್ಯದಿಂದಲೇ 1000 ವರ್ಷ ಗುಲಾಮರಾದ್ವಿ. ನಾವು ಮತ್ತೆ ಹಾಗಾಗಬಾರ್ದು. ಆತ್ಮಗೌರವದಿಂದ ಬದುಕಬೇಕು ಅಂದರೆ ಈ ನಿದ್ದೆಯಿಂದ ಏಳಬೇಕು. ಈ ನಿದ್ದೆಯಿಂದ ಏಳೋ ಕೆಲಸ ಅರ್ಣವ್ ಗೋಸ್ವಾಮಿ ಮತ್ತು ಅವರ ಏನು ಅಸೋಸಿಯೇಟ್ಸ್ ಅದು ನೀವೆಲ್ಲ ಏನಿದಿರಲ್ಲ, ನೀವು ಮಾಡ್ತಾ ಇರೋದು ಸ್ತುತ್ಯಾರ್ಹ. ಕುಡೋಸ್ ಟು ಯು.